Question number 38. We have made a discovery. The statement is we have made a discovery. ನಾವು ಏನೋ ಒಂದು ಆವಿಷ್ಕಾರವನ್ನ ಮಾಡಿ, ಆಕ್ಚುಲಿ ಮೀನಿಂಗ್ ಇದು ಆವಿಷ್ಕಾರ ಅಥವಾ ಏನಾದ್ರೂ ಹುಡುಕುವುದು, ಹೊಸದನ್ನ ಹುಡುಕುವುದು. ಓಕೆ, ಹೊಸದನ್ನ ಆವಿಷ್ಕಾರ ಮಾಡುವುದು, ಡಿಸ್ಕವರಿ ಅಂದ್ರೆ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. Who does the word we refer to? So we ಅಂತಂದ್ರೆ ಯಾರು? ಇಲ್ಲಿ we have made ಅಂತ ಹೇಳಿದ್ದಾರೆ. ನಾವು ಒಂದು ಆವಿಷ್ಕಾರವನ್ನ ಮಾಡಿದೀವಿ, ನಾವು ಏನನ್ನು ಹುಡುಕಿದೀವಿ, ಹೊಸದನ್ನ. we ಅಂತಂದ್ರೆ ಯಾರು? we refers to the storyteller and Americans both. ಓಕೆ, ಇಲ್ಲಿ we ಅಂತಂದ್ರೆ ಆಥರ್, ಸ್ಟೋರಿ ಟೆಲ್ಲರ್, ಕಥೆಗಾರ ಅಥವಾ ಇದರ ಪಾಠದ ಲೇಖಕ. ಓಕೆ, ಲೇಖಕರು ಮತ್ತು ಅಮೆರಿಕನ್ಸ್ ಇಬ್ಬರು. ವಾಟ್ ಡಿಡ್ ದೇ ಡಿಸ್ಕವರ್? ಹಾಗಾದ್ರೆ ಅವರು ಏನನ್ನ ಹುಡುಕಿದರು, ಆವಿಷ್ಕಾರ ಮಾಡಿದರು? ಏನ್ ಹುಡುಕ್ತಾರೆ ಅವರು? ಸರ್ವೆ ಮಾಡ್ಬಿಟ್ಟು ಲ್ಯಾಂಡ್ ಅನ್ನ ಎಷ್ಟಿದೆ ಅಂತ ಹುಡುಕ್ತಾರೆ ಅಲ್ವಾ? ಸೊ ವಾಟ್ ಡಿಡ್ ದೇ ಡಿಸ್ಕವರ್? ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಆನ್ಸೆಲ್ಮೋ owned more than 8 acres of land in the survey. Okay, so what did they discover? They discovered Don Anselmo owned more than 8 acres of land. ಡಾನ್ ಆನ್ಸೆಲ್ಮೋ ಅವರು 8 ಎಕರೆಗಿಂತ ಜಾಸ್ತಿ ಭೂಮಿಯನ್ನ ಹೊಂದಿದ್ದಾರೆ ಅನ್ನೋದನ್ನ ಇಲ್ಲಿ ಅವರು ಡಿಸ್ಕವರ್ ಮಾಡ್ತಾರೆ. ಥರ್ಡ್ ಒನ್, ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಡಿಸ್ಕವರಿ? ಹಾಗಾದರೆ ಇದರ ರಿಸಲ್ಟ್ ಏನಾಯ್ತು, ಫಲಿತಾಂಶ ಏನಾಯ್ತು? ಓಕೆ, ಇದನ್ನ ಅವರು ಡಿಸ್ಕವರ್ ಮಾಡಿದ್ರು ಅಲ್ವಾ? ಸೊ ಮೋರ್ ದೆನ್ 8 acres ಆಫ್ ಲ್ಯಾಂಡ್ ಇದೆ ಅಂತ. ಸೊ ಅದರ ಫಲಿತಾಂಶ ಏನು ಹಾಗಾದ್ರೆ? As a result, they offered Don Anselmo double the price of what he had quoted earlier. So ಈ ತರ ಡಿಸ್ಕವರ್ ಮಾಡಿದ್ದರಿಂದ, ಹೆಚ್ಚಿಗೆ ಭೂಮಿಯನ್ನ ಅವರು ಹುಡುಕಿದ್ರಿಂದ ಏನಾಯ್ತು ಫಲಿತಾಂಶ? ಅವರು ಡಾನ್ ಆನ್ಸೆಲ್ಮೋ ಒಪ್ಪಿದ್ದಕ್ಕಿಂತ ದುಪ್ಪಟ್ಟು ಮೊತ್ತವನ್ನ ಕೊಡೋದಿಕ್ಕೆ ಒಪ್ಕೊಂಡ್ರು. ಓಕೆ, ಸೊ ದೇ ಆಫರ್ ಮಾಡ್ತಾರೆ, ಆತನಿಗೆ 2 ಪಟ್ಟು ಹಣವನ್ನ ಹೆಚ್ಚಿಗೆ ಆಫರ್ ಮಾಡ್ತಾರೆ. ಆಸ್ ಅ ರಿಸಲ್ಟ್, ಸೊ ಅಮೆರಿಕನ್ಸ್ ಆಫರ್ ಡಬಲ್ ದ ಅಮೌಂಟ್ had been agreed by Don Anselmo.